ಹಿಂದೆ ತಾಯಿ ಹೇಳಿರುವಂತ ಮಾತು, ಕಷ್ಟ ಬಂದಿದೆ ಹೌದಾದ್ರೆ ಕೋಲಾವನ ಜ್ಯೋತಿರ್ಲಿಂಗಕ್ಕೆ ಬಂದು ಜಾನಿಸಿ ಎನ್ನುವುದಾಗಿ. ಬಂದು ನಿಂತಿದೆ ಕೋಲಾವನ, ಆ ತಾಯಿಯನ್ನೇ ಜಾನಿಸುವ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಪದ್ಮಾಸನಸಿದೆ ಗೌರಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೇ ನಮೋಸ್ತುತೇ ನಮೋ ಜಯ ಜಯ ಜಗದ್ವರಿತೆ ಜಯ ಜಯ ಜಗದ್ವರಿತೆ ಮಾಮಾಯೇ ಜಯ ಜಯ ಜಗದ್ವರಿತೆ ಭಯನಿವಾರಿ ಅಗವಿನಾಶಿನಿ ಅಗವಿನಾಶಿನಿ ಭಯನಿವಾರಿಣಿ ನೀತಿಯ ಮಾತನ್ನು ಕೇಳುವಂತ ಸಾಧನೆ ಇಲ್ಲದೆ ಹೋಯ್ತೆ. ಪುತ್ರನ ಮದುವೆ ಆಗಬೇಕಂತಾದ್ರೆ ಅಲ್ಲಿವರೆಗೆ ನಾನೇ ಹೋಗಬೇಕು. ಹೋಗುವ ಪರಿ
ಬರ್ತಾ ಇದ್ದಾಳೆ. ಕಾಣುವಾಗ ಆಯಿತು ಆಯಿತು ಈಗ ಧರುಣ ತೀರಿತು. ತಾಯಿ ಅಷ್ಟಕರಗಳಲ್ಲಿಯೂ ಆಯುಧಗಳನ್ನು ಧರಿಸಿದ್ದಾರೆ. ಅದೇನದು ತ್ರಿಶೂಲ. ಅದರಿಂದ ಕೊಂದುಕೊಳ್ಳಲಿ ಕಾಯುವ ದೈವ ತನ್ನ ಮಗುವನ್ನು ಕೊಲ್ಲುವುದಲ್ಲ, ಕೊಂದುಕೊಳ್ಳಲಿ ಕೊಲ್ಲುವ ಮನದಾಸೆ ಮಾತನಾಡಲಿಲ್ಲ. ಮರಣವಾಗುವ ಮೊದಲು ಮಾತನಾಡುವ ಹಾಗೆ ಕೊಂದುಕೊಳ್ಳ ಕೊಲ್ಲು ಮನದಾಸೆ ಮಾತನಾಡುವ ಹಾಗೆ ಅನುಗ್ರಹಿಸು ಹರಸದೆಯ ಪ್ರವರ್ತಿಸಲು ದಯ ತೋರಿಯವಗೆ ಹರಸತಿಯ ಪ್ರಾರ್ಥಿಸಲು ದಯ ತೋರಿಯವಗೆ ಹರಸಿಗಳು ನುಡಿ ಬರುವ ಹೋಗೆ ಹರಸಿಗಳು ನುಡಿ ಬರುವ ಹಾಗೆ ಧೂಳನಾಗಿ ಇವನ ಕರೆಯಲೆಯ ತಂದೆಗೆ ಧೂಳನಾಗಿ ಇವನ ಕರೆಯಲೆಯ ಶರಣನಾಗಿ ಇವನ ಕೊಲ್ಲುವುದನು ಚಿತವೋ ದೇವತೆಗಳಿಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಬೇಕೆಂಬ ಕಾರಣಕ್ಕಾಗಿ ಸಿಂಹವಾಹಿನಿಯಾಗಿ ದುಷ್ಟನಾದ ಮೂಕಾಸುರನವರೆಗೆ ಇಲ್ಲಿವರೆಗೆ ಬಂದವಳು ದುರಪಡಬೇಕಾದ ಮೂಕಾಸುರ ಶರಣಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ. ತಾಯಿ ನಾನು ಮಾಡಿರುವುದು ಅಪರಾಧವಾಯಿತು, ನನ್ನನ್ನು ಮನ್ನಿಸಬೇಕು ಎಂದು ಲೋಕದಲ್ಲಿರುವ ಸಕಲ ಜೀವರಾಶಿಗಳಿಗೆ ತಾಯಿ ಎಣಿಸಿಕೊಂಡಳು ನಾನು. ಈತನು ನನ್ನ ಮಗ ತಾನೆ. ಇವನ ಮನಸ್ಸಿನ ಆಸೆಯನ್ನು ತಿಳಿದುಕೊಳ್ಳಬೇಕಾದ್ರೆ ಮೂಕನಾದ ಇವು ಮಾತಾಡಲೇಬೇಕು. ಅದಕ್ಕಾಗಿ ಮಾತು ಬರುವಾಗೆ ಅನುಗ್ರಹ ಮಾಡುತ್ತೇನೆ. ಲೋಕಮಾತೆ ಜಗಜನನಿ ಸರ್ವೇಶ್ವರಿ ನೀವ್ಯಾರು ನಿಲ್ಲ ಯೋಗ್ಯತೆಯನ್ನು ಎನ್ನುವುದೆಲ್ಲ ಚೆನ್ನಾಗಿ ನಾನು ಅರಿತಲಾದರೆ ಆಡಿಕೊಳ್ಳುವುದಕ್ಕೆ ಅವಕಾಶ ಇಲ್ಲವಾಯಿತು. ಮಾತನಾಡಬೇಕು ಅಂತ ಹಂಬಲವೇ ನನಗಾದರೂ ಮಾತನಾಡಲು ಅಸಾಧ್ಯನಾಗಿ ಚಡಪಡಿಸುತ್ತಿದ್ದವ ನಾನು ಈ ಭಕ್ತನ ಮೇಲೆ ಕರುಣಾದೃಷ್ಟಿಯನ್ನು ಬೇಡಿ ಮಾತನಾಡುವ ಹಾಗೆ ಅನುಗ್ರಹಿಸಿದೆ ತಾಯಿ. ನಾನೇ ಧನ್ಯ. ಈಗ ನನಗೆ ಅರಿವಾಗುತ್ತಾ ಇದೆ, ನಾನು ಬೈದದ್ದು ಕೇವಲ ದುರ್ಗುಣತನವಾಯಿತು. ಕೃತಾಯುಗ ಅಂತ್ಯವಾಗುವಂತಹ ಕಾಲದಲ್ಲಿ ಹರನನ್ನು ಕುರಿತು ತಪವನ್ನಾಚರಿಸಲು ಸುಧ ದೃಶ್ಯಮುಖಕ್ಕೆ ನಾನು ತಳ್ಳಿದವರು. ಕಾಲ ಎಷ್ಟು ಗತಿಸಿತು ನಾ ಅರಿಯೇ. ನನ್ನ ತಪಸ್ಸಿಗೆ ಒಲಿದು ಹರನು ಪ್ರತ್ಯಕ್ಷನಾದರಾದರೂ ಕುಪಿತನಾಗಿ ಶಪಿಸಿದ. ಮಾತನಾಡಲು ಅಸಾಧ್ಯರಾದ ತನ್ನ ಮೂಗನಾಗಿ ಹೋಗು. ಮರಳಿ ಅರಮನೆಯನ್ನು ಸೇರಿಕೊಂಡೆ. ಇಂದು ದಿವ್ಯವಾದ ಈ ರೂಪವನ್ನು ಕಾಣುತ್ತಾ ಇದ್ದೇನೆ. ಈ ರೂಪವನ್ನು ಕಂಡ ಮೇಲೆ
ಇರುವುದೇ ಬೇರಾಸೆ ನನಗೆ ಬದುಕಬೇಕೆನ್ನುವಂತ ಇಚ್ಛೆ ಇಲ್ಲವಾದರೂ ಮನದಾಸೆ ಹೊಂದಿದೆ. ಇಲ್ಲಿಯವರೆಗೆ ಸಾಕಷ್ಟು ಕೀರ್ತಿಯನ್ನು ಸಂಪಾದಿಸಿದವನ ನಾನು ಅಳಿದನಾದರೆ ನನ್ನ ಕೀರ್ತಿ ಮಾತ್ರ ಮಾಸಿ ಹೋಗಬಾರದು. ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಮೂಡಿ ಹೋಗುತ್ತಾರೋ ಅಲ್ಲಿಯವರೆಗೆ ಈ ಕರೆಯಲ್ಲಿ ನನ್ನ ಹೆಸರು ಸ್ಥಿರವಾಗಿ ಉಳಿಯುವಂತೆ ವರವನ್ನು ಅನುಗ್ರಹಿಸುವ ಜೊತೆಯಲ್ಲಿ ಆದಷ್ಟು ಬೇಗ ಮೋಕ್ಷವನ್ನು ಕರುಣಿಸುತ್ತಾಯೇ. ಭಕ್ತನಿಂದುವುದು ಕೇಳುತ್ತ ಲಲಿತಾಂಬಿಕೆ ಪರಮಹಂಸವ ತಾಳುತ್ತ ಕುರಿತವೆಲ್ಲ ಮುನಿಗದೆ ಸಿಗದು ಮೋಕ್ಷ ವರಭಕ್ತ ಕೇಳು ಮುಂದೆ ಮಗನೇ ಮೂಕಾಸುರ, ಇಲ್ಲಿವರೆಗೆ ಅಜ್ಞಾನ ಎಂಬ ಅಂಧಕಾರಕ್ಕೆ ಮುಸುಕಿ ಹೋದವನು ನನ್ನನ್ನು ನೋಡಿದ ಮೇಲೆ ಸುಜ್ಞಾನದ ಬೆಳಕನ್ನು ಕಂಡಿದ್ಯ. ತಾಯಿ ನಾನು ಮಾಡಿರುವುದು ಅಪರಾಧವಾಯ್ತು, ನನ್ನನ್ನು ಬಂಧಿಸಬೇಕೆಂದು ಬೇಡಿಕೊಳ್ಳುತ್ತಿದ್ಯ. ಈ ಲೋಕವೇ ಹಾಗೆ ಮಗು. ಹುಟ್ಟಿದ ಜೀವರಾಶಿಗಳು ಪಾಪವೋ ಪುಣ್ಯವೋ ಸಾಧೆ ತಾನೆ. ಆದರೆ ಒಂದೊಂದು ಸನ್ನಲ್ಲಿ ನಾನೇ ಆಡಿದಂತ ಮಾತು, ಗೋ ಬ್ರಾಹ್ಮಣನಿಗೆ ಕಷ್ಟ ಕೊಟ್ಟಿದ್ದೇವುದಂತಾದ್ರೆ, ಅಲ್ಲ ದೇವತೆಗಳಿಗೆ ಕಷ್ಟವನ್ನ ಕೊಟ್ಟಿದ್ದೇವುದಂತಾದ್ರೆ, ದುಷ್ಟನಾದ ನಿನ್ನ ಮನೆಗೆ ನಾನೇ ಇಲ್ಲಿವರೆಗೆ ಬರುತ್ತೇನೆ ಎಂದು ಮರೆತು ಬಿಟ್ಟೆ ಮಗು. ಗೋ ಬ್ರಾಹ್ಮಣರಿಗೆ ಕಷ್ಟ ಕೊಡೋದಕ್ಕೆ ಮುಂದಾದೆ, ದೇವತೆಗಳಿಗೆ ಕಷ್ಟವನ್ನು ಕೊಡೋದಕ್ಕೆ ಮುಂದಾದೆ. ನೀನು ಮಾಡಿದ ಪಾಪ ಎಂಬುದು ನಿನ್ನ ಮೈಗೆ ಲೇಪನವಾಗಿದೆ ಮಗನೇ. ಅದಕ್ಕಾಗಿ ಮೋಕ್ಷವನ್ನು ಕಲಿಸುವುದಕ್ಕೆ ಸಾಧ್ಯ ಉಂಟ ಕಂದ. ನನ್ನ ಜೀವನದಲ್ಲಿ ಅನೈತಿಕವಾದಂತಹ ವ್ಯವಹಾರಗಳಾದಷ್ಟು ನಡೆದಿರುವುದು. ನನಗೆ ಮೋಕ್ಷ ಇಲ್ಲವೇ ತಾಯಿ? ಉಂಟು ಮಗನೇ. ಎಲ್ಲಿ? ಪರಮ ಪಾವನ ಭುವಿಯಲ್ಲಿ ಪರಮ ಪಾವನ ಭುವಿಯಲ್ಲಿ ಭಕ್ತೋಗ್ರಣಿ ಭಕ್ತೋಗ್ರಣಿ ವರಮಹಾರಣ ಕಟ್ಟೆಯು ವರಮಹಾರಣ ಕಟ್ಟೆಯು ಬೆಸರನ್ನು ಮರಳಿ ನೀಯುವ ಪರಿಯೋ ನಿನ್ನ ಮನಸ್ಸಿನ ಆಸೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನಾನು. ಸೂರ್ಯಚಂದ್ರ ಇರುವ ತನಕ ನಿನ್ನ ಹೆಸರೆಂಬುದು ಶಾಶ್ವತವಾಗಿರಬೇಕೆಂದು ಬೇಡಿಕೊಳ್ಳುತ್ತಿದ್ದೀಯ. ಮುಂದೊಂದು ಸಂದರ್ಭದಲ್ಲಿ ನನಗೂ ನಿನಗೂ ಮಹಾ ಹಣವೇ ನಡೆದು ಹೋಗುತ್ತದೆ. ಸುರದಲ್ಲಿ ಮರಣಗೊಳಿಸಿದ ಸ್ಥಳ ಎಂಬುದೇ ಮುಂದೆ ಪುಣ್ಯ ಕ್ಷೇತ್ರವಾಗುತ್ತದೆ. ಅದೇ ಮಾರಣಕಟ್ಟೆ ಎಂಬ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಬ್ರಹ್ಮಶಿಲೆಯಾಗಿ ಬಿದ್ದಿರು. ಮುಂದೆ ಮೋಕ್ಷವನ್ನು ಕಲಿಸುತ್ತೇನೆ. ಆ ಶಿಲೆ ಬಂದು ಬೆಲೆ ಹಾಗೂ ಕಲೆ ಇಲ್ಲವೇ ತಾಯಿ? ಉಂಟು ಮಗನೇ. ಯಾವಾಗ? ಹಲಗಾಲ ಕಳೆದ ಬಳಿಕ ಯೋಗಿಯು ಬಂದು ನೆಲೆಯ ನೀಡುವ ತನಕ ಬ್ರಹ್ಮಲಿಂಗೇಶನಯ್ಯ ಮಗನೇ ಮೂಕಾಸುರ, ಶಿಲೆಯಾಗಿ ಬಿದ್ದಂತ ನೀನು ಹಾಗೆ ಇರುವಂತ ಅಗತ್ಯ ಇಲ್ಲ. ಅನೇಕ ವರ್ಷ ಕದ್ದು ಹೋದ ಮೇಲೆ ಶಿವಯೋಗಿ ಒಬ್ಬ ಅಲ್ಲಿವರೆಗೆ ಬರುತ್ತಾನೆ. ಅವನ ಕೈ ಸ್ಪರ್ಶದಿಂದ ಶಿಲೆಯಾಗಿ ಬಿದ್ದಂತ ನಿಮಗೆ ದೈವತ್ವವನ್ನು ಕಲಿಸುತ್ತಾನೆ. ಆ ಮಾನಕನ ಕ್ಷೇತ್ರದಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ದೈವವಾಗಿ ಪ್ರತಿಷ್ಠಾಪನೆ ಮಾಡುತ್ತಾನೆ. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸು. ಮುಂದೆ ಮೋಕ್ಷವನ್ನ ಕಲಿಸುತ್ತೇನೆ ಮಗನೇ. ನನ್ನ ನಿನ್ನಲ್ಲಿ ಮಹಾರಣ ನಡೆದ ಸ್ಥಳ, ಅದೇ ಮುಂದೆ ಮಹಾರಣ ಕಟ್ಟೆ, ಹೌದು ಮಗು. ಅರ್ಥಾತ್ ಮಾರಣ ಕಟ್ಟೆ. ಆ ಸ್ಥಳದಲ್ಲಿ ಮೂಕದೈತ್ಯನಾದಂತ ನಾನು ಇನ್ನು ಮುಂದೆ ಬ್ರಹ್ಮಲಿಂಗೇಶ್ವರ ಅನಿಸಿಕೊಳ್ಳಿಕ್ಕಿದ್ದೇನೆ. ಹೌದು. ಆಗಲಮ್ಮ, ನನ್ನ ಮನದಿಚ್ಛೆಯನ್ನು ನಾನು ನಿನ್ನಲ್ಲಿ ಕೇಳಿಕೊಳ್ಬೇಕು ಅಂತಿದ್ದೇನೆ. ಏನು ಮಗು? ಅಂಬಿಕೆ ಎನ್ನುವಂತ ನಾಮದೇಹದಿಂದ ಇಲ್ಲಿಯವರೆಗೆ ನೀವು ಬಂದದ್ದಿದ್ರೆ ಮೂಕದೈತ್ಯನಾದಂತಹ ನನ್ನನ್ನು ವಧಿಸಲು ಎನ್ನುವುದು ಅರ್ಥವಾಯಿತು. ಮೂಕಾಸುರನಾದಂತಹ ನನ್ನನ್ನು ವಧಿಸಿದ ಮೇಲೆ ನೀನು ಕೂಡ ಖ್ಯಾತಿಯನ್ನು ಪಡೆಯಬೇಕು. ಮುಂದೆ ಮೂಕಾಂಬಿಕೆ ಅರ್ಥಾತ್ ಮುಖಾಂಬಿಕೆ ಅನ್ನುವಂತಹ ಅಭಿಧಾನದಿಂದ ನೀನು ಸ್ಥಿರವಾಗಿ ನೆಲೆಸಬೇಕು. ನಿನ್ನನ್ನು ಕಾಣುವುದಕ್ಕೋ ಪೂಜಿಸುವುದಕ್ಕೋ ಅದೆಷ್ಟೇ ಮಂದಿ ಭಕ್ತಾದಿಗಳು ಬರಲಿ, ಅವರನ್ನ ಘನತರದಿ ಪಡೆಯಬೇಕು. ಇದು ನನ್ನ ಮನದಿಚ್ಛೆ ತಾಯಿ. ನಿಶ್ಚಯ ಎಂದಾಗ್ಲಿ ಮಗನೇ. ನನಗೆ ಮೋಕ್ಷ ಯಾವಾಗ ತಾಯಿ? ತಾಯಿಯಾದ ನನ್ನಲ್ಲಿ ದೃಢ ಕೊಡಲೇಬೇಕು ಮಗನೇ. ತಾಯಿ ಮಗನ ಸಂಬಂಧ ಯುದ್ಧ ಮಾಡು ಮನಸ್ಸು ಬಂದಿದ್ದೆ. ಅಜ್ಞಾನವನ್ನ ಮತ್ತೆ ಕಲಿಸಿದ್ದೇನೆ. ಮತ್ತೆ ದೇವಿ ಮೂಕಾಂಬಿಕೆ ಪೂಜಿಸಿರೆಲ್ಲ ದೇವಿ ಮೂಕಾಂಬಿಕೆ ಪೂಜಿಸಿರೆಲ್ಲ ದೇವಿ ಮೂಕಾಂಬಿಕೆ
ನಾಯಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಅಮ್ಮ, ನಿನ್ನ ಪವಿತ್ರವಾಗಿರುವಂತಹ ಪಾದಾರವಿಂದಗಳಿಗೆ ಈ ಶಂಕರನ ಪ್ರಣಾಮಗಳು ತಾಯಿ. ಅಮ್ಮ, ಕೇರಳದಲ್ಲಿರುವಂತಹ ನನ್ನನ್ನ ಇಲ್ಲಿ ಕೋಲಾರದವರಿಗೆ ಬರಮಾಡಿಕೊಂಡವಳು ನೀನಿತ್ತಿ ತಾಯಿ. ಹಾಗಾದ್ರೆ ನಿನ್ನ ಸಂಕಲ್ಪವೇನುವುದಕ್ಕೆ ಅನುಮಾನವೇ ಇಲ್ಲ. ಯಾಕಾಗಿ ನನ್ನನ್ನ ಅಲ್ಲಿಂದ ಇಲ್ಲಿವರೆಗೆ ಕರೆತಿದೆ? ಜೊತೆಯಲ್ಲಿ ನಿನ್ನಲ್ಲಿ ಕೇಳುವುದು ಬೇರೇನಲ್ಲಮ್ಮ, ಸದಾಕಾಲವಾಗಿ ಧರ್ಮವನ್ನು ನಾನು ಬೋಧಿಸುತ್ತಾ ಇರಬೇಕು, ಲೋಕದ ಉಳಿತಿಗೋಸ್ಕರವಾಗಿ ನನ್ನ ಜೀವನವನ್ನೇ ಮುಡಿಪಾಗಿರಿಸಬೇಕು ಎನ್ನುವಂತ ಆಸೆಯನ್ನು ಹೊತ್ತವ. ಆ ಕಾರಣವಾಗಿ ಸರ್ವ ಸಿದ್ಧಿಯನ್ನು ಅನುಗ್ರಹಿಸುವುದೇ ಮುಂದಾಗಬೇಕು ತಾಯಿ. ಮಗು ಶಂಕರ ಅಮ್ಮ, ಕರಳದಿ ಕೇಳಯ್ಯ ನಶಿಸಿರುವ ಧರ್ಮದ ಕರಳದಿ ಕೇಳಯ್ಯ ನಶಿಸಿರುವ ಧರ್ಮದ ಪರಿತೋತವರವನು ಭರಿತೋದವರವನು ಗೈದು ಪರಮ ಭಕ್ತರಿಗೆಲ್ಲ ಸಾಕಾರ ಪೂಜೆಯ ವಿರಚಿಸುವುದಾಗಬೇಕು ತರಳ. ಮಗು ಶಂಕರ ಎಲ್ಲೋ ಇದ್ದವನು ಇಲ್ಲಿವರೆಗೆ ಬರೋದಕ್ಕೆ ಕಾರಣ ನಾನೇ ಮಗು. ಲೋಕದಲ್ಲಿ ಅಧರ್ಮ ಎಂಬುದು ಹೆಚ್ಚಾಗಿ ಹೋಗಿದೆ. ಧರ್ಮ ಸ್ಥಾಪನೆಯಿಂದಾಗಬೇಕೆಂಬ ಕಾರಣಕ್ಕಾಗಿ ನಿನ್ನ ಕರೆಯಾಯಿತು. ಅದಕ್ಕಾಗಿ ಸರ್ವ ಶಿಕ್ಷಣ ಅನುಗ್ರಹಿಸಿದ್ದೇನೆ ನಾನೇ. ಸರಿಯಾಗಿ ಒಮ್ಮೆ ನನ್ನ ನೋಡಿದ್ಯಾ? ಮುಂದೆ ಬರುವುದು ಕಲಿಯುಗ. ಮಾನವರಿಗೆ ನಿಜರೂಪದಿಂದ ಕಾಣೋದಕ್ಕೆ ಅಸಾಧ್ಯದ ಮಾತು. ಅದಕ್ಕಾಗಿ ತೋರುವಂತ ಈ ಜ್ಯೋತಿರ್ಲಿಂಗದಲ್ಲಿ ಐಕ್ಯಾಗಿರುತ್ತೇನೆ. ಪಂಚಲೋಹದಿಂದ ನನ್ನೀ ರೂಪವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡು. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸುತ್ತೇನೆ. ಇಷ್ಟಲ್ಲದೆ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕು ಮಗನೇ. ಏನಮ್ಮ ಅದು? ಹಿಂದೆ ಮೂಕಾಸುರನ ಕೊಂದ ಕಾಲದೊಳವಾಗಿ ಹಿಂದೆ ಮೂಕಾಸುರನ ಕೊಂದ ಕಾಲದೊಳವಾಗಿ ಚಂದದಿವರವನಿದ್ದೆ ಚಂದದಿವರವನಿದ್ದೆ ಮುಂದೆ ಮಹಾರಣ ಕಟ್ಟೆಯೊಳವಗೊಂದು ಸುಂದರ ನೆರೆ ನೀರು ಎನ್ನಲೋ ಮಗನೇ ಶಂಕರ, ಇಷ್ಟಲ್ಲದೆ ನಿನ್ನಿಂದ ಒಂದು ಘನ ಕಾರ್ಯ ಆಗಬೇಕು. ಏನಪ್ಪ ಅದು? ಇನ್ನೊಂದು ಸಂದರ್ಭದಲ್ಲಿ ಜನಭಕ್ತನಾದ ಮೂಕಾಸುರನೇನು ನನಗೂ ಮಹಾರಣವೇ ಎಳೆದು ಹೋಯಿತು. ದೂರದಲ್ಲಿ ಮರಣಗೊಳಿಸಿದ ಸ್ಥಳ ಎಂಬುದು ಇದು ಪುಣ್ಯಕ್ಷೇತ್ರವಾಗಿದೆ. ಅದೇ ಮಾನಕಟ್ಟೆ ಎಂಬ ಕ್ಷೇತ್ರ. ಅಲ್ಲಿ ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಾನೆ. ನೀನಲ್ಲಿವರೆಗೆ ಹೋಗಬೇಕು. ನಿನ್ನ ಕೈ ಸ್ಪರ್ಶದಿಂದ ಶಿಲೆಯಾಗಿ ಬಿದ್ದಂತವನಿಗೆ ದೈವತ್ವವನ್ನು ಕಳಿಸಬೇಕು. ಆ ಮಾನಕಟ್ಟೆ ಕ್ಷೇತ್ರದಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ದೈವವಾಗಿ ಪ್ರತಿಷ್ಠಾಪನೆ ಮಾಡು. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸುತ್ತಾನೆ. ಅಷ್ಟೇ ಅಲ್ಲದೆ ನೋಡಿದ್ಯ ಮಗು, ವಿಶಾಲವಾದ ಕೋಲಮನ. ಮುಂದೊಂದು ಸಂದರ್ಭದಲ್ಲಿ ಇದು ಪುಣ್ಯಕ್ಷೇತ್ರವಾಗುತ್ತದೆ. ಅದೇ ಕೊಲ್ಲೂರು ಎಂಬ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮೂಕಾಂಬಿಕೆಯಾಗಿ ನೆಲೆ ನಿಲ್ಲುತ್ತೇನೆ. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸುತ್ತೇನೆ.